ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ನ ಡೇ 19 ಆಗಿದೆ. ಇವತ್ತು ಕೂಡ ಎಕ್ಸಸೈಸ್ ಚೆನ್ನಾಗೇ ಮಾಡಿಕೊಂಡೆ. ಎಕ್ಸಸೈಸ್ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಅಷ್ಟು ನಾನು ಎಕ್ಸಸೈಸ್ ಮಾಡಿಕೊಂಡೆ ಗೈಸ್. ತುಂಬ ಚೆನ್ನಾಗಿ ಅನಿಸುತ್ತೆ ಎಕ್ಸಸೈಸ್ ಮಾಡುವಾಗ. ನಾವು ಡಯಟ್ ಎಷ್ಟೇ ಮಾಡಿದ್ರೂ ವರ್ಕೌಟ್ ಮಾಡಿದಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗಲ್ಲ ನಮಗೆ. ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು. ಡಯಟ್ ಜೊತೆಗೆ ವರ್ಕೌಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬಾಡಿ ಶೇಪ್ ಆಗಲಿ, ಅದರ ಇಂಚು ಲಾಸ್ ಆಗಲಿ, ಅದು ಒಂದು ವಿಸಿಬಲ್ ನಮಗೆ ಕಾಣೋದು ಸರಿಯಾಗಿ ರಿಸಲ್ಟ್ ಅಂದರೆ ನೀವು ವರ್ಕೌಟ್ ಮಾಡಿದಾಗ ಮಾತ್ರ. ಸ್ಕಿನ್ ಅಂದರೆ ನಮ್ಮದು ಬಾಡಿ ಟೋನ್ಡಾಗಿ ಕಾಣಿಸುತ್ತೆ. ಸುಮ್ಮನೆ ಡಯಟ್ ಮಾಡ್ತಾಯಿದ್ರೆ ಅಲ್ಲಿ ಜಸ್ಟ್ ನಮ್ಮದು ವೇಟ್ ನಂಬರ್ ತೋರಿಸ್ತಾ ಹೋಗುತ್ತೆ ಹೊರತು ಅಲ್ಲಿ ಯಾವುದೇ ಥರದ್ದು ನಮಗೆ ಬೇರೆಯವ್ರು ನೋಡಿದಾಗ ವಿಸಿಬಲ್ ಅನಿಸಲ್ಲ. ನಮಗೆ ನಮ್ಮದು ಡ್ರೆಸ್ಗಳನ್ನ ಹಾಕ್ಕೊಂಡಾಗ ನಮಗದು ಫೀಲ್ ಅನಿಸಲ್ಲ. ಯಾವಾಗ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಿ ನಾವು ಜಾಸ್ತಿ ಬೆವರು ಸುರಿಸಿ ನಮ್ಮನ್ನು ಫ್ಯಾಟನ್ನು ನಾವು ಫ್ಯಾಟ್ ಲಾಸ್ ಮಾಡ್ತಾ ಹೋಗ್ತೀವಲ್ಲ, ಆವಾಗ ಮಾತ್ರ ನಾವು ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಯಾರೆಲ್ಲ ಇನ್ನೂ ವರ್ಕೌಟ್ ಮಾಡ್ತಾಯಿಲ್ಲ, ವರ್ಕೌಟ್ ಸ್ಟಾರ್ಟ್ ಮಾಡಿ. ಇವಾಗ ಸಮ್ಮರ್ ಬರ್ತಾ ಇರೋದ್ರಿಂದ ಬೇಗ ಫ್ಯಾಟ್ ಲಾಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಡಯಟ್ ಜೊತೆಗೆ ನೀವು ಇದನ್ನು ಮಾಡಿದ್ರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಏನಿಲ್ಲ ಅಂದರೂ 1 ತಿಂಗಳಲ್ಲಿ ನೀವು ಆರಾಮವಾಗಿ 4 ರಿಂದ 5 kg ಅಂತೂ ಆರಾಮವಾಗಿ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಮೇನ್ಲಿ ರೀಸನ್ ಬಂದ್ಬಿಟ್ಟು ಇವಾಗ ಅಷ್ಟು ನಮಗೆ ಹಸಿವಾಗೋದಿಲ್ಲ. ವಿಂಟರಲ್ಲಿ ನೋಡಿ ಏನಾದರೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಏನು ಕರೆದಿರೋದಾಗಲಿ, ಏನೋ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು ಅನಿಸುತ್ತೆ. ಬಟ್ ಇವಾಗ ಹಂಗಲ್ಲ. ಇವಾಗ ಏನಂದರೆ ಊಟ ಬೇಕಾಗಲ್ಲ, ಜಸ್ಟ್ ನೀರು ಕುಡಿತಾ ಇದ್ದರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಒಂದು ನಮಗೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂತಂದರೆ ಊಟದ್ದು ಕ್ಯಾಲರಿ ಕೌಂಟ್ ಕಡಿಮೆ ಆದಾಗ ಅಲ್ಲಿ ನಾವು ಹೈಡ್ರೇಟಿವ್ ಆಗಿರೋಕ್ಕೆ ನೀರು ಜಾಸ್ತಿ ಕುಡಿತೀವಿ. ನೀರು ಜಾಸ್ತಿ ಕುಡಿದಷ್ಟು ನಮ್ಮದು ಫ್ಯಾಟ್ ಲಾಸ್ ಕೂಡ ಆಗ್ತಾ ಹೋಗುತ್ತೆ. ಆದಷ್ಟು ವರ್ಕೌಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಮಾಡಿಕೊಂಡೆ ನಾನು. ಆಲ್ಮೋಸ್ಟ್ 40 ಮಿನಿಟ್ಸ್ ಮಾಡಿಕೊಂಡೆ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಟೈಮಿಂಗ್ಸ್ನ ಜಾಸ್ತಿ ಮಾಡೋಕ್ಕೆ. 1-2 ದಿವಸ ಸ್ವಲ್ಪ ಮಿಸ್ ಆಯಿತು ಅಷ್ಟೇ ನನ್ನದು. ಅದು ಬಿಟ್ಟರೆ ನಾನು ಕಂಟಿನ್ಯೂಯಸ್ ಆಗಿ ವರ್ಕೌಟ್ನ ಮಾಡ್ತಾನೂ ಇದ್ದೀನಿ. ಮಿಸ್ ಆದರೂ ಕೂಡ ನಾನು ಈವ್ನಿಂಗ್ ವಾಕಲ್ಲಿ ಅದನ್ನು ಕವರ್ ಮಾಡ್ತಾಯಿದ್ದೀನಿ. ನಂದು ಏನಪ್ಪ ಅಂತಂದರೆ ಮೇನಾಗಿ ಫ್ಯಾಟ್ ಲಾಸ್ ಮಾಡೋದು ನಂದು ಕಾನ್ಸಂಟ್ರೇಷನು. ಹಾಗಾಗಿಯೇ ನಾನು ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ತೊಗೊಂಡಿರೋದು. ಇಲ್ಲಾಂದರೆ ಸುಮ್ಮನೆ ಡಯಟ್ ಪ್ಲ್ಯಾನು, ವೆಯ್ಟ್ ಲಾಸ್ ಚಾಲೆಂಜ್ ಅಂತ ತೊಗೋಬೋದಾಗಿತ್ತು. ಹಾಗಾಗಿ ಫ್ಯಾಟ್ ಲಾಸ್ ಬೇಕಾಗಿರೋ ಕಾರಣ ಮಾತ್ರ ಇದನ್ನು ತಗೊಂಡಿರೋದು. ಇನ್ನು ಇವತ್ತಿನ ರೂಟೀನಲ್ಲಿ ಮನೇಲಿ ಅವಲಕ್ಕಿ ಮಾಡಿದ್ದೆ. ನನಗೆ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಅದನ್ನೊಂದು ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಮಿಕ್ಸ್ಡ್ ಸೀಡ್ಸ್, ರೋಸ್ಟೆಡ್ ಮಿಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಆದಷ್ಟು ತೊಗೊಳ್ಳಿ, ಸ್ಕಿನ್ಗೆ ಒಳ್ಳೆಯದು, ಹೇರ್ಗೆ ಒಳ್ಳೆಯದು, ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇನ್ನು ವರ್ಕೌಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಕೂದಲು ಒಣಸ್ಕೊಳ್ಳೋದು ದೊಡ್ಡ ಕೆಲಸ ನನಗೆ. ತುಂಬ ಸ್ವೆಟ್ಟಾಗಿ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ನನಗೆ ಹಾಗೆ ಉಳ್ಕೊಂಬಿಡುತ್ತೆ. ಹೇರ್ ಡ್ರೈಯರ್ ಪ್ರತಿ ದಿವಸ ಯೂಸ್ ಮಾಡೋಕ್ಕಾಗಲ್ಲ, ಒಳ್ಳೆಯದಲ್ಲ ಅಲ್ವಾ. ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಫ್ಯಾಟ್ ಲಾಸ್ ಆದಮೇಲೆ ರಿಸಲ್ಟ್ ಬಂದಮೇಲೆ ಸ್ವಲ್ಪ ಖುಷಿ ಇರುತ್ತಲ್ಲ, ಅಲ್ಲಿವರೆಗೂ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟ್ ತೊಗೊಂಡೆ ಇವತ್ತು. ನಿಮ್ಮದೆಲ್ಲ ಹೇಗೆ ನಡೀತಾ ಇದೆ ವೆಯ್ಟ್ ಲಾಸ್ ಜರ್ನಿ, ಫ್ಯಾಟ್ ಲಾಸ್ ಜರ್ನಿ? ಎಷ್ಟು ವೇಟ್ ಇದ್ರಿ, ಎಷ್ಟು ವೇಟ್ ಕಡಿಮೆ ಆಯಿತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಸ್ವಲ್ಪ ಶಾರ್ಟ್ ಆಯಿತು, ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಎಷ್ಟಿದೆ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಲಂಚಿಗೆ ಬಂದುಬಿಟ್ಟು ಚಪಾತಿ ಮತ್ತು ಹೀರೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿ ರೆಸಿಪೀಸ್ ಎಲ್ಲ ಶೇರ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ, ನಿಮಗೆ ಆದಷ್ಟು ಒಳ್ಳೆ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ನೈಟ್ ಡಿನ್ನರ್ಗೆ ಜೋಳದ ರೊಟ್ಟಿ ಮತ್ತು ಪಲ್ಯನ ತೊಗೊಂಡಿದ್ದೆ. ಇದಾಗಿತ್ತು ಇವತ್ತಿನ ನನ್ನ ಒಂದು ಫುಡ್ ರೂಟೀನ್. ವರ್ಕೌಟ್ ಜೊತೆಗೆ ಈ ರೀತಿ ಡಯಟ್ನ ಫಾಲೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.